ನಮಸ್ಕಾರ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಹಚ್ಕೊಂಡು ಒಂದು ಬಾಂಡಲ್ಲಿ ಇಡಿ. ಈ ಥರ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಇಡಿ. ಇದು ಗರಂ ಮಾಡಲು ಬಿಡೋಣ. ಇವತ್ತು ನಾನು ಮಾಡ್ತಾ ಇರೋದು ಫ್ರೀ ಮಿಕ್ಸ್ ಕೇಕ್ ರೆಸಿಪಿ. ಫ್ರೀ ಮಿಕ್ಸ್ ಕೇಕ್ ಪೌಡರ್ ತೊಗೊಂಡಿದ್ದೀನಿ. 1.5 ಕಪ್ ತೊಗೊಂಡಿದ್ದೀನಿ. ಇವಾಗ 2 ಚಮಚ ಆಯಿಲ್ ಹಾಕೊಂಬ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಫ್ರೀ ಮಿಕ್ಸ್ ಕೇಕ್ ರೆಸಿಪಿ ನೋಡಿ, ಈ ಥರ ಕಲಿಸ್ಕೋಬೇಕು. ಇದರಲ್ಲಿ ಎಣ್ಣೆ ಹಾಕೊಂಬದ್ರಲಿಂದ ಸ್ಮೂತಾಗಿ ಕೇಕ್ ಬರುತ್ತೆ. ನಾನು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಗುಳ್ಳೆ ಇಲ್ದಂಗೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಕೇಕು. ನನಗೆ 1.5 ಕಪ್ ಹಿಟ್ಟಿಗೆ ಅರ್ಧ ಕಪ್ ನೀರು ಹತ್ತಿದೆ. ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆಯಲ್ಲ. ಈ ಥರ ಒಂದು ಗಂಟೆ ಇಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು. ಒಂದು ಗಂಟೆ ಇರಬಾರ್ದು, ಗಂಟೆ ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನು ಮಾಡ್ತಾ ಇರೋದು ಚಾಕ್ಲೇಟ್ ಕೇಕ್. ಇದು ಕಲಿಸ್ಕೊಂಡಾದ್ಮೇಲೆ ಸೈಡಿಗಿಟ್ಟು ಇವಾಗ ಈ ಕೇಕ್ ತೊಗೊಳ್ಳಿ. ಕೇಕ್ ಹಾಕೋಕ್ಕೆ ಈ ಥರ ಬಟರ್ ಪೇಪರ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ರೌಂಡಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಆಯಿಲ್ ಹಚ್ಕೋಬೇಕು. 2 ಸೈಡ್ ಆಯಿಲ್ ಹಚ್ಕೋಬೇಕು. ನೋಡಿ ಈ ಥರ ನಾನು 2 ಸೈಡ್ ಆಯಿಲ್ ಹಚ್ಕೊಂಡಿದ್ದೀನಿ. ಇವಾಗ ಈ ಥರ ಮಗ್ಗಲ್ ಭೀ 2 ಸೈಡ್ ಆಯಿಲ್ ಹಚ್ಕೊಂಡು ಈ ಥರ ಹಚ್ಕೋಬೇಕು. 2 ಸೈಡು ಎಣ್ಣೆ ಹಚ್ಕೋಬೇಕು. ನೋಡಿ ಫ್ರೆಂಡ್, ಈ ಥರ ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ಕೊಳ್ಳಿ. ಈ ಥರ ರೌಂಡೆಲ್ಲ ಬಟರ್ ಪೇಪರ್ ಹಚ್ಕೊಳ್ಳಿ. ಇವಾಗ ನಾನು ಕೇಕ್ ಹಿಟ್ಟು ಕಲಿಸ್ಕೊಂಡಿದ್ದೀನಲ್ಲ, ಇದು ಹಾಕೊಳ್ಳಿ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಂಡಿದ್ದೀನಿ. ಆಮೇಲೆ 4-5 ಸರಿ ಈ ಥರ ಮಾಡಿ ಗಂಟೆಲ್ಲ ಇದ್ದಂಗೆ ಚೆನ್ನಾಗಿ ಆಗುತ್ತೆ. 4-5 ಥರ ಈ ಥರ ಮಾಡಿ ಎಲ್ಲ ಕಡೆ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್, ಆವಾಗಲೇ ನಾನು ಗರಂ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದು ತೆಗೆದು ಕೇಕ್ ಪ್ಯಾಟರ್ನ್ ಇದರಲ್ಲಿ ಇಡಿ. ಇಟ್ಟು ಮುಚ್ಕೊಂಡು 30-35 ನಿಮಿಷ ಹೀಗೆ ಬಿಡಿ. ಸಣ್ಣ ಉರಿಯಲ್ಲಿ 35 ನಿಮಿಷ ಹೀಗೆ ಬೇಯಲು ಬಿಡಿ. ಹಲೋ ಫ್ರೆಂಡ್ಸ್, ಇವಾಗ ನಾವು ಕೇಕ್ ಕ್ರೀಮ್ ಹೇಗೆ ಮಾಡೋದಂತ ನೋಡೋಣ. ಈ ಥರ ರೆಡಿಮೇಡ್ ಕೇಕ್ ಕ್ರೀಮ್ ಸಿಗುತ್ತೆ, ತೊಗೊಂಡು ಬನ್ನಿ. ಈ ಪಾತ್ರೆ ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಸ್ವಲ್ಪ ತಣ್ಣಗಾಗಿರಬೇಕು. ಜಾಸ್ತಿನೇ 1 ಅವರ್ ಫ್ರಿಜ್ಜಲ್ಲಿ ಪಾತ್ರೆ ಇಟ್ಟು ಆಮೇಲೆ ಕ್ರೀಮ್ ತೆಗೆದು ಇದರಲ್ಲಿ ಹಾಕಿ. ನೋಡಿ ಫ್ರೆಂಡ್, ಈ ಥರ ಇರುತ್ತೆ ಕ್ರೀಮ್. ಇದರಲ್ಲೇನು ಸಕ್ಕರೆ ಹಾಕೋದು ಅವಶ್ಯಕತೆ ಇರಲ್ಲ, ಸಕ್ಕರೆ ಇರುತ್ತೆ ಇದರಲ್ಲಿ. ಇವಾಗ ಕ್ರೀಮ್ ಮಾಡ್ಕೊಂಬೋಣ ಬನ್ನಿ. ಈ ಥರ ಒಂದು ಪಾತ್ರೆ ತೊಗೊಳ್ಳಿ. ಇದರಲ್ಲಿ ಐಸ್ ಹಾಕಿ ಇದ್ರ ಐಸ್ ಮೇಲೆ ಈ ಕ್ರೀಮ್ ಇಟ್ಕೊಳ್ಳಿ. ಕ್ರೀಮ್ ಇಟ್ಕೊಂಡು ಗ್ರೈಂಡರ್ಲಿಂದ ಈ ಥರ ಹಿಡಿದು ಈ ಥರ ಮಾಡ್ಕೋಬೇಕು.
ನೋಡು ಒಮ್ಮೆ ನೋಡಿ ಫ್ರೆಂಡ್, ನೋಡಿ ಫ್ರೆಂಡ್ ಈ ಥರ ಆಗಿದೆ. ಇನ್ನೂ ನೋಡಿ ಫ್ರೆಂಡ್ ಈ ಥರ ಆಗಿದೆ. ಇನ್ನೂ ಮಾಡ್ಕೋಬೇಕಿದು ಚೆನ್ನಾಗಿ. ಇನ್ನೊಂದು 2-3 ನಿಮಿಷ ಮಾಡಿದ್ರೆ ಆಗುತ್ತೆ ಇದು. ಎಲ್ಲನೇ ಬರಲಿ ನನ್ನ ಕೈ ಇದು. ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕು. ಇದು ಹಿಡ್ದಿದ್ದೀನಲ್ಲ, ಇದು ತೆಳಗೆ ಬೀಳ್ತಾ ಇಲ್ಲ. ಈ ಥರ ಇರಬೇಕು ನೋಡಿ. ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಬೀಳ್ತಾ ಇಲ್ಲ ಅಲ್ಲ, ಇದು ಪರ್ಫೆಕ್ಟ್ ಕ್ರೀಮ್ ಆಗಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್ ಇವಾಗ ಕೇಕ್ ಕ್ರೀಮ್ ರೆಡಿಯಾಗಿದೆ. ಇವಾಗ ನಾವು ಕ್ರೀಮನ್ನು ಫ್ರಿಜ್ಜಲ್ಲಿ ಇಡೋಣ. ನೋಡಿ ಫ್ರೆಂಡ್ಸ್, ಇವಾಗ 30 ನಿಮಿಷ ಆಯಿತು. ಇವಾಗ ಕೇಕ್ ರೆಡಿ ಆಗಿದೆ ಇಲ್ಲ ಅಂತ ನೋಡೋದಂತ ನಾನು ಹೇಳ್ತೀನಿ. ಈ ಥರ ಒಂದು ಚಾಕು ತೊಗೊಳ್ಳಿ. ಈ ಥರ ಇದ್ರ ಮೇಲೆ ಚುಚ್ಚಿ ನೋಡಿ, ಮೆತ್ಕೊಂಡಿಲ್ಲ ಅಂದರೆ ಕೇಕ್ ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ಗ್ಯಾಸ್ ಬಂದ್ ಮಾಡಿ ತೆಗೆಯೋಣ. ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ. ಇವಾಗ ಎಲ್ಲ ತೆಗೆದು ತೋರಿಸ್ತೀನಿ ನಿಮ್ಗೆ. ತಣ್ಣಗಾಗಿದೆ, ಪೂರಾ ತಣ್ಣಗಾಗಲು ಬಿಟ್ಟಿದ್ದೀನಿ ನಾನು. ಇವಾಗ ನೋಡಿ ನೋಡಿ ಇವಾಗ ಈ ಥರ ಬಂದಿದೆ. ಈ ಬಟರ್ ಪೇಪರ್ ತೆಗೆದು ಕೇಕ್ ಮಾಡಿ ಹಾಂ ತಿನ್ನ. ಸ್ಮೂತ್ ಮೆತ್ತಗಾಗಿದೆಯಲ್ಲ, ಸ್ಪಂಜಿ ಆಗಿದೆ. ಸೈಡಲ್ಲೆಲ್ಲ ಸ್ವಲ್ಪನೇ ಕಟ್ ಮಾಡ್ಕೊತ ಬರಬೇಕು. ಇವಾಗ ನೋಡಿ ಸೈಡಲ್ಲೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡಿದ್ದೀನಲ್ಲ, ಇದು ಸುಲಭವಾಗಿ ಈ ಥರ ಕಟ್ ಮಾಡಿದ್ರೆ ಸುಲಭವಾಗಿ ಬರುತ್ತೆ. ಚಾಕುಕ್ಕಿಂತ ಸುಲಭವಾಗಿ ಬರುತ್ತೆ ಈ ಥರ. ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಪೂರಾ ಕಟ್ಟಾಗಿದೆ. ನಾನು ತೋರಿಸ್ತೀನಿ ನಿಮ್ಗೆ. ಈಗ ನೋಡಿ ಇವಾಗ ಈ ಥರ ಆಗಿದೆ. ನೋಡಿ ಫ್ರೆಂಡ್ ಈ ಥರ ನಿಮ್ಮ ಹತ್ರ ಇದ್ದರೆ, ನನ್ನ ಹತ್ರ ಇತ್ತು ಈ ಥರ. ಇದ್ರ ಮೇಲೆ ಸ್ವಲ್ಪ ಕ್ರೀಮ್ ಹಚ್ಕೋಬೇಕು. ಈ ಥರ ಕೇಕ್ ಇಡಬೇಕು. ಈ ಥರ ಕೇಕ್ ಇಟ್ಕೊಂಡ್ಮೇಲೆ ನಾನು ಇದರಲ್ಲಿ 4 ಚಮಚ ಸಕ್ಕರೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಕರಗಿಸ್ಕೊಂಡು. ಸ್ವಲ್ಪನೇ ಇದ್ರ ಮೇಲೆ ಹಾಕೋಬೇಕು. ಇದು ಕ್ರೀಮ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನಾನು, ಈ ಕ್ರೀಮ್ ಈ ಕೇಕಿನ ಮೇಲೆ ಹಾಕೊಳ್ಳಿ. ಈ ಥರ ನೋಡಿ ಫ್ರೆಂಡ್ ಈ ಥರ ಮಾಡಬೇಕು. ನನಗೆ ಅಷ್ಟು ಚೆನ್ನಾಗಿ ಕೇಕ್ ಬರಲ್ಲ. ಇವತ್ತು ನನ್ನ ಮಗನ ಬರ್ಡೇ ಅಲ್ವಾ, ಅದಕ್ಕೆ ನಾನೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಥರ ಇದ್ರ ಮೇಲೆ ಇಟ್ಕೋಬೇಕು. ಉಲ್ಟಾ ಮಾಡೇ ಇಟ್ಕೋಬೇಕು, ಯಾಕಂದರೆ ನಮ್ಮ ಸಕ್ಕರೆ ನೀರು ಇರುತ್ತಲ್ಲ ಅದು ಇದರಲ್ಲಿ ಹೋಗಬೇಕು.
ನೋಡಿ ಇವಾಗ ಇದ್ರ ಮೇಲೂ ಸಕ್ಕರೆ ನೀರು ಹಾಕೋಬೇಕು. ನೋಡಿ ಇವಾಗ ಸಕ್ಕರೆ ನೀರು ಹಾಕ್ಕೊಂಡಿದ್ದೀನಲ್ಲ, ಈ ಕ್ರೀಮ್ ಹಾಕೋಣ. ನಾನು ಒಂದೇ ಸ್ಟೆಪ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ನನಗೆ ಅಷ್ಟೇನು ಬರಲ್ಲ. ನಾನು ಸುಮ್ಮನೆ ನನ್ನ ಮಗನ ಬರ್ಡೇ ಅಲ್ವಾ, ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಮನೇಲಿ ಮಾಡಬೇಕಂತ, ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಸೈಡ್ ಮಾಡೋಣ ಕ್ರೀಮ್. ಈ ಥರ ಕ್ರೀಮ್ ಹಚ್ಕೋಬೇಕು. ಈ ಥರ ಕ್ರೀಮ್ ಹಾಕ್ಕೊಳ್ಳಿ. ಈ ಥರ ಇದರಲ್ಲಿ ಕೋನಲ್ಲಿ ಕ್ರೀಮ್ ಹಾಕ್ಕೊಂಡು ಮೇಲೆ ಮಾಡಿ ಚೆರ್ರಿ ಚೆರಿ ಇಟ್ಕೊಳ್ಳಿ. ಈ ಥರ ಚೆರಿ ಇಟ್ಕೊಂಡು ನಾನು ಚಾಕ್ಲೇಟ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಮ್ಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ತೀನಿ. ನೋಡಿ ಈ ಥರ ಮಾಡ್ಕೋತಾ ಇದ್ದೀನಿ ಡಿಸೈನ್. ನೋಡಿ ಫ್ರೆಂಡ್, ಫೈನಲ್ ರಿಸಲ್ಟ್ ಹೀಗಾಗಿದೆ ಕೇಕ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.